ಇನ್ನು ವಾಸ್ತವದಲ್ಲಿ ಭಾರತ ಕೊಟ್ಟಿರೋದೇ ತಿರುಗೇಟು, ಏಟಿಗೆ ತಿರುಗೇಟು. ಅದಕ್ಕೀಗ ಮತ್ತೆ ಪಾಕ್ ಏಟನ್ನ ಕೊಡೋದಕ್ಕೆ ಸಜ್ಜಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳಿದೆ. ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ ಶಹಬಾಜ್ ಶರೀಫ್. ಸೇನೆಗೆ ಅಧಿಕಾರವನ್ನು ನೀಡಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಭಾರತ ದಾಳಿ ಮಾಡಿದ್ರೆ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ. ಎನ್ಎಸ್ಸಿ ಸಭೆ ಬಳಿಕ ಪಾಕಿಸ್ತಾನ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಭಾರತದ ವಿರುದ್ಧ ಪ್ರತೀಕಾರಕ್ಕೆ ಪಾಕ್ ಸೇನೆಗೆ ಈಗ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಶಹಬಾಜ್ ಶರೀಫ್. ಸೇನೆಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀವು ನಿರ್ಧಾರ ತಗೊಳ್ಳಿ, ಕ್ರಮ ಕೈಗೊಳ್ಳಿ, ಭಾರತ ದಾಳಿ ಮಾಡಿದ್ರೆ ಅಗತ್ಯ ಕ್ರಮವನ್ನ ಕೈಗೊಳ್ಳಿ ಅನ್ನುವಂತ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಎನ್ಎಸ್ಸಿ ಸಭೆಯ ಬಳಿಕವಾಗಿ ಪಾಕಿಸ್ತಾನ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದೆ. ಡಬಲ್ ಸ್ಟ್ಯಾಂಡು ಅಲ್ಲ, ಇದು ತ್ರಿಬಲ್ ಸ್ಟ್ಯಾಂಡ್. ಉಗ್ರರನ್ನ ಹೊಡೆದ್ರೂ ಕೂಡ ನಾವಿದ್ದೀವಿ. ಲಷ್ಕರ್ ಎ ತೊಯ್ಬಾದಲ್ಲಿ ಯಾರು ಸತ್ರು ಅದಕ್ಕೆ ನಾವು ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ. ಜೈಷ್ ಎ ಮೊಹಮ್ಮದ್ ಅಲ್ಲಿ ಯಾವ ಉಗ್ರ ಸತ್ರು ಕೂಡ ನಾವದನ್ನ ವಹಿಸ್ಕೊಂಡು ಯುದ್ಧಕ್ಕೆ ಬರ್ತೀವಿ ಅನ್ನೋ ರೀತಿಯಾಗಾಯ್ತು ಪಾಕಿಸ್ತಾನದ ಕತೆ. ಉಗ್ರರಿಂದ ನಾವು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತ ಹೇಳೋದು ಅವರೇ, ಉಗ್ರ ಸತ್ತಾಗ ಕಣ್ಣೀರ್ ಹಾಕೋದು ಅವರೇ, ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತವರು ಅವರೇ. ಇದೀಗ ಪಾಕ್ಗೆ ಫ್ರೀ ಹ್ಯಾಂಡ್, ಪಾಕ್ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ ಶಹಬಾಜ್ ಶರೀಫ್.